ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಮೂರ್ಖ ದೊರೆ. ಒಬ್ಬ ಗುರು ಹಾಗೂ ಶಿಷ್ಯ ಇಬ್ರು ಯಾತ್ರೆಗೆಂದು ಹೊರಟಿರ್ತಾರೆ. ಹೀಗೆ ದಾರಿಯಲ್ಲಿ ಒಂದು ಊರು ಸಿಗುತ್ತೆ. ಆ ಊರಿನ ಬಗ್ಗೆ ಪ್ರತಿಯೊಬ್ರು ಬೈತಾ ಇರ್ತಾರೆ. ಈ ಊರಿನ ರಾಜ ಶತಮೂರ್ಖ ಆಗಿರ್ತಾನೆ, ಅವನ ಮಂತ್ರಿಗಳು ಕೂಡ ಮೂರ್ಖರಾಗಿರ್ತಾರೆ. ಈ ಊರಿನ ದೊರೆ ತನ್ನ ಊರಿನ ಎಲ್ಲಾ ವಸ್ತುಗಳಿಗೂ ಒಂದೇ ಬೆಲೆ ಅಂತ ಆದೇಶ ಮಾಡಿರ್ತಾನೆ. ಗುರುಗಳಿಗೆ ಈ ಮೂರ್ಖ ಊರಿನ ಬಗ್ಗೆ ತುಂಬಾ ಕುತೂಹಲ ಇರುತ್ತೆ. ಎಲ್ಲರೂ ಹೇಳೋದು ನಿಜಾನ ಅಂತ ಪರೀಕ್ಷಿಸಲು ಆ ಊರಿಗೆ ಹೋಗ್ತಾರೆ. ಶಿಷ್ಯ, ಬೇಡ ಗುರುಗಳೇ, ಈ ಊರಿಗೆ ಹೋಗುವುದು ಅಂತ ಹೇಳ್ತಾನೆ. ಆದ್ರೂ ಕೇಳದ ಗುರುಗಳು ಹೊರಡ್ತಾರೆ. ಆ ದಿನ ದೊರೆಯ ದರ್ಬಾರ್ ಊರಿನಲ್ಲಿ ನಡೀತಾ ಇರುತ್ತೆ. ಅಲ್ಲಿಗೆ ಇಬ್ಬರು ಹೆಂಗಸರು ತಮ್ಮ ದೂರುಗಳನ್ನು ಹೇಳಲು ಬಂದಿರ್ತಾರೆ. ಸ್ವಾಮಿ, ನಮಗೆ ನ್ಯಾಯ ಕೊಡಿ. ನಮ್ಮ ಗಂಡಂದಿರು ಕೆಲವು ದಿನಗಳ ಹಿಂದೆ ಒಬ್ಬ ವರ್ತಕನ ಮನೆಯಲ್ಲಿ ಕನ್ನ ಹಾಕಲು ಹೋಗಿ ಗೋಡೆ ಕುಸಿದು ಇಬ್ಬರೂ ಪ್ರಾಣ ಬಿಟ್ಟಿದ್ದಾರೆ. ನಮಗೆ ಜೀವನಾಂಶ ಕೊಡಿಸಿ ಅಂತ ಕೇಳ್ತಾರೆ. ದೊರೆಗಳು ವರ್ತಕನನ್ನು ಕರೆಸಿ ಜೀವನಾಂಶ ಕೊಡಲು ಹೇಳ್ತಾರೆ. ಆಗ ವರ್ತಕ, ತಪ್ಪು ನನ್ನದಲ್ಲ. ಕಳೆದ ವರ್ಷ ಗೋಡೆಯನ್ನು ಕಟ್ಟಲು ನಾನು ಮೇಸ್ತ್ರಿಯನ್ನ ಕರೆಸಿದ್ದೆ, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಮೇಸ್ತ್ರಿಯನ್ನ ಕರೆಸಿ ಜೀವನಾಂಶ ಕೊಡಲು ಹೇಳ್ತಾರೆ. ಆಗ ಮೇಸ್ತ್ರಿ ಹೇಳ್ತಾರೆ, ಸ್ವಾಮಿ, ಇದು ನನ್ನ ಕೆಲಸ ಅಲ್ಲ, ನೀರು ಹಾಕುವವನ ಕೆಲಸ. ಅವನು ಸರಿಯಾಗಿ ಮಣ್ಣು ಕಲಸದ ಕಾರಣ ಗೋಡೆ ಕುಸಿದಿದೆ ಅಂತ ಹೇಳ್ತಾರೆ. ದೊರೆ ನೀರು ಹಾಕುವವರನ್ನ ಕರೆಯಲಿಕ್ಕೆ ಹೇಳ್ತಾರೆ. ಅವನು ತುಂಬಾ ಸಣ್ಣಗಿರ್ತಾನೆ, ಅವನ ಹತ್ರ ಹಣ ಕೂಡ ಇರೋದಿಲ್ಲ. ಇವನಿಗೆ ಮರಣದಂಡನೆ ಶಿಕ್ಷೆ ಕೊಡಿ ಅಂತ ಆದೇಶ ಕೊಡ್ತಾರೆ. ಮರಣದಂಡನೆಗೆ ಹಗ್ಗ ಕೂಡ ರೆಡಿ ಆಗುತ್ತೆ. ಅವನು ಸಣ್ಣದಾಗಿರುವುದರಿಂದ ಇನ್ನೊಬ್ಬರನ್ನು ಸೇರಿಸಿ ಹಾಕಬೇಕಾಗತ್ತೆ. ಅವರು ಸರಿಸಮ ಯಾರು ಅಂತ ಹುಡುಕ್ತಾ ಇರುವಾಗ ಗುರುಗಳು ಕಣ್ಣಿಗೆ ಕಾಣಿಸ್ತಾರೆ. ಗುರುಗಳನ್ನು ನೀರು ಹಾಕುವವರನ್ನ ಇಬ್ಬರನ್ನು ಸೇರಿಸಿ ನೇಣು ಹಾಕೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಶಿಷ್ಯ ಓಡಿ ಬಂದು, ನನಗೆ ಇವಾಗ ಒಂದು ಅಮೃತವಾಣಿ ಕೇಳಿಸಿತು. ಮೊದಲು ಇವರಿಗೆ ನೇಣು ಹಾಕಿ, ಇಂದ್ರನು ಕಾಯುತ್ತಾ ಇರುವನು ಸ್ವರ್ಗದ ಬಾಗಿಲಿನಲ್ಲಿ ಅಂತ ಹೇಳ್ತಾನೆ. ದೊರೆಗೆ ಆಶ್ಚರ್ಯ ಆಗತ್ತೆ. ಏನಾಯ್ತು ಕೇಳಿದಾಗ, ನಮ್ಮ ಗುರುಗಳು ಸ್ವರ್ಗಕ್ಕೆ ಹೋಗಲಿ